ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ಯರಮರ್ಸ್ ಗ್ರಾಮದ ಕೃಷಿ ಮಹಿಳೆ ಜಯಪ್ರದ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಜಯಪ್ರದ ಅವರೇ. ನಮಸ್ಕಾರ ಸರ್. ಕೇಳುಗರೆ, ಈಗ ಅಂತಾರಾಷ್ಟ್ರೀಯ ಮಳೆ ದಿನಾಚರಣೆಯನ್ನು ನಾವೆಲ್ಲ ತುಂಬ ಅದ್ಧೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕೂಡ ನಮ್ಮ ಆಕಾಶವಾಣಿಗೆ ಜಯಪ್ರದ ಅವರು ಮೂಲತಃ ಕೃಷಿಕರು, ಈಗ ಒಬ್ಬ ಮಹಿಳೆಯಾಗಿ ಕೃಷಿ ಕ್ಷೇತ್ರದಲ್ಲಿ ಒಂದು ಹೆಸರನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರಿಯ ಕೆಳಗರೆ, ಕೃಷಿ ಅಂತ ಅಂದಾಗ ಕೃಷಿಯಲ್ಲಿ ಎಲ್ಲ ಪುರುಷರೇ ಮುಂದೆ ಇರ್ತಾರೆ, ಅವರೇ ಕೃಷಿ ಮಾಡ್ತಾರೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೃಷಿಯಲ್ಲಿ ಅಂದರೆ ಪ್ರತಿ ಒಂದು ಅಂಶದಲ್ಲಿ ಮಹಿಳೆಯರಿಗಿಂತ ಪುರುಷರೇ ಜಾಸ್ತಿ ಇರ್ತಾರೆ ಅಂತ ನಾವು ಕೇಳಿದ್ದೀವಿ. ತೋಟಗಾರಿಕೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೃಷಿ ವಿಧಾನಗಳನ್ನು ಬೆಳೆಸುವಂಥ ವಿಧಾನದಲ್ಲಿ ಪುರುಷರೇ ಮುಂದೆ ಇರ್ತಾರೆ, ಅವರೇ ಜಾಸ್ತಿ ಅಂತ ನಮಗೆ ಗೊತ್ತಿದೆ. ಹೀಗಾಗಿ ಪುರುಷ ಪ್ರಧಾನ ಸಮಾಜದಲ್ಲಿ ಇರತಕ್ಕಂಥ ಇವತ್ತಿನ ನಾವು ಮಹಿಳೆ ಇವತ್ತು ತನ್ನ ಒಂದು ಅಸ್ತಿತ್ವವನ್ನು ಕಂಡುಕೊಳ್ತಾ ಇದ್ದಾಳೆ. ಪುರುಷನಿಗಿಂತ ನಾನೇನು ಕಡಿಮೆ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿ ನಾನು ಕೂಡ ಬೆಳವಣಿಗೆ ಆಗಲಿಕ್ಕೆ ನನಗೂ ಧೈರ್ಯ ಇದೆ, ಶಕ್ತಿ ಇದೆ, ಒಂದು ಸ್ವಾವಲಂಬ ಬದುಕನ್ನು ನಾನು ಕಟ್ಕೊಳ್ಳೋಕ್ಕೆ ಒಂದು ನನ್ನದಾದಂಥ ಆತ್ಮಸ್ಥೈರ್ಯ ಇದೆ ಅನ್ನುವಂಥ ಒಂದು ಅಚಲವಾದ ನಂಬಿಕೆಯಿಂದ ಮಹಿಳೆ ಮುಂದೆ ಬರ್ತಾ ಇದ್ದಾಳೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಆಕಾಶವಾಣಿಗೆ ಜಯಪ್ರದವರು ಅವರು ತೋಟಗಾರಿಕೆ ಕ್ಷೇತ್ರದಲ್ಲಿ ಅಂದರೆ ಕೃಷಿಯನ್ನು ಮಾಡಿ ತೋಟಗಾರಿಕೆಯನ್ನು ಪ್ರಾರಂಭ ಮಾಡಿ ತೆಂಗು, ಶ್ರೀಗಂಧ, ಮಾವು, ಪೇರಳ ಹಣ್ಣು ಮತ್ತು ಸಪೋಟ, ಲಿಂಬು, ಮೋಸಂಬಿ ಈ ಥರ ಸಾಕಷ್ಟು ರೀತಿಯ ಬೆಳೆಗಳನ್ನು, ಹಣ್ಣಿನ ಬೆಳೆಗಳನ್ನು ಬೆಳೆಯುತ್ತಾ ಜೊತೆಗೆ ವಿಶೇಷವಾಗಿ ಹೈನುಗಾರಿಕೆ ಮತ್ತು ಹಸು ಸಾಕಾಣಿಕೆಯನ್ನು ಮಾಡ್ತಾ ತಮ್ಮದೇ ಆದಂಥ ಒಂದು ಕೃಷಿ ಅನುಭವಗಳನ್ನು ಆಕಾಶವಾಣಿಯಲ್ಲಿ ಹಂಚಿಕೊಳ್ಳಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ, ಮೇಡಮ್ ತಮ್ಮದೇ ಒಂದು ಪರಿಚಯ, ಸಂಕ್ಷಿಪ್ತ ಪರಿಚಯ ನಮ್ಮ ಕೇಳುಗರಿಗೆ ತಿಳಿಸಿ. ನಮಸ್ತೆ, ನನ್ನ ಹೆಸರು ಜಯಪ್ರದ. ನನ್ನ ತಂದೆಯವರ ಹೆಸರು ಬಸವಲಿಂಗಪ್ಪ, ತಾಯಿಯವರ ಹೆಸರು ಲಕ್ಷ್ಮಿ. ನಾನು ಅವರ 4ನೇ ಮಗಳು, ಮುದ್ದಿನ ಮಗಳು. ಹಾಗೂ ನನಗೆ ಇದು ಹವ್ಯಾಸ ಇರೋದು ಚಿಕ್ಕವಳಿಂದನೂ. ನನ್ನ ತಂದೆ ನನಗೆ ತುಂಬ ಹವ್ಯಾಸ ಕಲಿಸ್ಕೊಟ್ಟಿದ್ದು. ವ್ಯವಸಾಯದ ಬಗ್ಗೆ ಅವರೇ ಮಾಹಿತಿ ಕೊಟ್ಟವರು ನನಗೆ. ನಿಮ್ಮ ತಂದೆಯವರು ಮಾಹಿತಿ ಕೊಟ್ಟವರು. ತಂದೆಯವರು ಹೊಲಕ್ಕೆ ಕರ್ಕೊಂಡು ಹೋಗ್ತಿದ್ರು, ಮಾಹಿತಿ ಕೊಡ್ತಿದ್ರು. ಹಾಗಾಗಿ ನಮಗೆ ಎಲ್ಲರಿಗೂ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ವ್ಯವಸಾಯ ಅಂದರೆ. ವ್ಯವಸಾಯ ಅಂತ ತಕ್ಷಣ ಮಹಿಳೆಯರು ಈ ಕೆಲಸ ಮಾಡಬೇಕು, ಮನೆ ಕೆಲಸ ಮಾಡಬೇಕು ಅಥವಾ ಟೀಚರಾಗಿ ಕೆಲಸ ಮಾಡಬೇಕು, ಒಂದು ಅವರಿಗೆ ಆದಂಥ ಕೆಲಸಗಳು ಅಂದರೆ ವ್ಯವಸ್ಥೆ ಒಪ್ಪಿಸಿಬಿಟ್ಟಿದೆ. ಆದರೆ ಈ ಕೃಷಿ ಅನ್ನೋವಂಥ ವಿಷಯಕ್ಕೆ ಬಂದಾಗ ಅದನ್ನು ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಅಂದರೆ ಪುರುಷನೇ. ಆದರೆ ನೀವು ಕೃಷಿಯನ್ನು ಇಷ್ಟಪಟ್ಟು ಕೃಷಿ ಕ್ಷೇತ್ರದಲ್ಲಿ ನಿಮ್ಮದೇ ಆದಂಥ ಒಂದು ಹೆಸರನ್ನು ಮಾಡಬೇಕು ಅಂತೇಳಿ ನೀವು ಯಾಕೆ ಇದರಲ್ಲಿ ಬರಲಿಕ್ಕೆ ಇಷ್ಟ ಆಯಿತು? ನಿಮ್ಮ ತಂದೆಯವರ ಅಷ್ಟೇ ಪ್ರೇರಣೆ ಆಯಿತಾ ಅಥವಾ ನಾನು ಕೃಷಿ ಮಾಡಬೇಕು ಅಂತ ನಿಮಗೆ? ತಂದೆಯವರ ಪ್ರೇರಣೆಯ ಜೊತೆ ನನಗೂ ಆಸಕ್ತಿ ತುಂಬ ಇತ್ತು. ವ್ಯವಸಾಯದ ಮಾಡಬೇಕನ್ನೋ ಆಸಕ್ತಿ ನಂಗೆ ತುಂಬ ಇತ್ತು. ನನಗೆ ಅದರಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅನ್ನೋ ಛಲ ಇದೆ. ಇವಾಗ ಅದನ್ನಾಗೆ ಛಲ ಇರೋದ್ರಿಂದನೇ ನಾನು ಮುಂದುವರಿತಾ ಇದ್ದೀನಿ. 5 ವರ್ಷ ಆಯಿತು, ಇದು 6ನೇ ವರ್ಷ ನಾನು ರನ್ನಿಂಗಲ್ಲಿದ್ದೀನಿ. ಹಾಗಾಗಿ ನನಗೆ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಹಸು ಸಾಕಾಣಿಕೆ ಇನ್ನು ಮುಂದೆ ಮಾಡಬೇಕು, ಕುರಿ ಸಾಕಾಣಿಕೆ ಅಂದ್ಕೊಂಡಿದ್ದೀನಿ. ನಾನು ಈ ಪದ್ಧತಿ ಹೇಗೆ ಹಿಡ್ಕೊಂಡಿದ್ದೀನಿ ಅಂದರೆ, ಈಗಿನ ಜನ್ರೇಷನ್ನಲ್ಲಿ ಬೇರೆ ಉದ್ಯೋಗ ಮಾಡಿ, ಟೀಚರ್ ಉದ್ಯೋಗ ಮಾಡಿ ಬೇರೆ ಇಂಜಿನಿಯರ್ಸು, ಲಾಯರ್ಸ್ ಆಗೋದ್ರಿಂದ ಅದರಲ್ಲಿ ನಮ್ಗೇನಿದೆ ಅಂದರೆ ಇಷ್ಟೇ ವರ್ಷ ಅಂತ ಇರುತ್ತೆ ರಿಟೈರ್ಮೆಂಟ್. ಆದಮೇಲೆ ರಿಟೈರ್ಮೆಂಟ್ ಆಗ್ಬಿಟ್ಟು ಮನೆಯಲ್ಲೇ ಕೂತ್ಕೊಳ್ಳೋದು. ಇದಾದರೆ ಜೀವನ ಪೂರ್ತಿ ನಮ್ಗೆ ರಿಟೈರ್ಮೆಂಟ್ ಅಂತ ಇರಲ್ಲ. ಅದನ್ನ ಆಸಕ್ತಿಯಿಂದ ಬೆಳೆಸ್ಬೋದು. ನಮ್ಮಿಂದ ನಮ್ಮ ಮುಂದಿನ ಜನ್ರೇಷನ್ ಬೆಳೆಯುತ್ತೆ. ಅದು ಹೇಗೆ ಬೆಳೆಸ್ಕೊಂಡು ಹೋಗ್ಬೇಕು, ಹೇಗಿಲ್ಲ ಅಂತ. ಆದ್ರಿಂದ ನನಗಿದು ಒಂದು ಆಸಕ್ತಿ ಇದೆ. ಮೇಡಮ್, ನೀವು ಎಷ್ಟು ಓದಿದ್ರಿ? ನಾನು 10th ಸರ್. 10th ಓದಿದ್ರಿ. ಕೃಷಿಯಲ್ಲಿ ಏನಾದರೂ ಹೊಸದು ಏನೇನು ಮಾಡಬೇಕು ಅನ್ನುವಂಥ ವಿಷಯಕ್ಕೆ ಬಂದಾಗ ಬೇರೆ ಬೇರೆ ಈಗ ಹೊಸ ತಂತ್ರಜ್ಞಾನಗಳು ಕೃಷಿಯಲ್ಲಿ ಬಳಕೆ ಆಗ್ತಿರ್ತವೆ.
ಆ ಒಂದು ಜ್ಞಾನವನ್ನು ಪಡಿಬೇಕಂತಂದರೆ ನೀವು ಯಾವ ಥರ ಯಾರಾದರೂ ಸಲಹೆ ತೊಗೊಳ್ತೀರಾ ಅಥವಾ ನೀವೇ ಎಲ್ಲಾದ್ರೂ ಅಧ್ಯಯನ ಮಾಡಿ ಅದನ್ನು ಬಳಸ್ಕೊಳ್ತೀರಾ, ಹೇಗೆ? ಸರ್ ಸಲಹೆ ತಗೊಂಡಿದ್ದೀನಿ, ಕವಿತಾ ಮಿಶ್ರ ಅವರಿಂದ ಸಲಹೆ ತಗೊಂಡೆ ಸರ್. ಆಮೇಲೆ ಇವಾಗ ಅದರಿಂದ ನಾನು ಟ್ರೈನಿಂಗ್ ಅಂತ ಮಧ್ಯಪ್ರದೇಶಕ್ಕೆ ಹೋಗಿ ಬಂದೆ. ಹಸು ಸಾಕಾಣಿಕೆ ಬಗ್ಗೆನೇ ಅಂತಾನೆ ಟ್ರೈನಿಂಗ್ ಮಧ್ಯಪ್ರದೇಶಕ್ಕೆ ಹೋಗಿ ಬಂದೆ. ಎಷ್ಟು ದಿನ ಟ್ರೈನಿಂಗ್ ಮಾಡಿದ್ರಿ? 1 ತಿಂಗಳು ಸರ್ ಹೋಗಿದ್ದು. 1 ತಿಂಗಳು ನಾನು ಅಲ್ಲಿ ಮಧ್ಯಪ್ರದೇಶದಲ್ಲಿ ಕಲ್ತು ಬಂದೆ. ಸಾಕಾಣಿಕೆಯಿಂದ ಹಿಡ್ಕೊಂಡು ಇದು ನಾವು ಹೇಗೆ ಬೆಳೆಗಳನ್ನ ಬೆಳಿಬೇಕು ಅನ್ನೋದು, ಹೇಗೆ ನಾವು ಹೊಲಗಳನ್ನೆಲ್ಲ ಎಷ್ಟು ಸ್ವಚ್ಛತೆಯನ್ನು ಇಟ್ಕೋಬೇಕು, ಹೇಗೆ ಅದನ್ನೆಲ್ಲ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಂಬಂದೆ ಸರ್. ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಹಾಗಾಗಿ ನನಗೆ ಇದರಿಂದ ಇನ್ನೂ ತುಂಬ ಪ್ರೇರಣೆ ಇದೆ ಸರ್. ನನಗೆ ಇನ್ನೂ ಆಸಕ್ತಿ ಇದೆ ಕಲಿಬೇಕು ಅನ್ನೋದು. ಇನ್ನು ಮುಂದೆ ನನಗೆ ಮಾಡ್ಬೇಕನ್ನೋದಿದೆ. ಜೀವಾಮೃತ ಮತ್ತು ಹಾಗೂ ಎರೆಹುಳು ಗೊಬ್ಬರ ಮಾಡ್ಬೇಕು ಅನ್ನೋದಿದೆ ಸರ್. ಹಾಗಾಗಿ ಹಸುನ ಸಾಕಿದ್ದು. ಈ ಹಸುವಿಂದ ನಮ್ಮ ಹೊಲದಲ್ಲಿ ಸಾಕೋದ್ರಿಂದ ನಮಗೆಲ್ಲನೂ ಅನುಕೂಲ ಆಗುತ್ತೆ ಅನ್ನೋದು ನಾನು. ಈಗ ಹಸು ಸಾಕಾಣಿಕೆ ಮಾಡೋದ್ರಿಂದ ತುಂಬ ಲಾಭದಾಯಕ ಒಂದು ಕೆಲಸ ಆಗ್ತದೆ. ಲಾಭದಾಯಕ ಅಂತೂ ಇದೆ ಸರ್, ಅದರಲ್ಲಂತೂ ನಷ್ಟ ಇಲ್ಲ ಸರ್. ಏನಂದ್ರೆ ವರ್ಷ ಪೂರ್ತಿ ನಮಗೆ ಗೊಬ್ಬರ ಸಿಗುತ್ತೆ, ಆಮೇಲೆ ಹಾಲು, ಬೆಣ್ಣೆ, ತುಪ್ಪ ಎಲ್ಲಾನು ಸಿಗುತ್ತೆ ಸರ್. ಅದರಿಂದ ಅಂತೂ ಯಾವುದೇ ಹಾನಿಕರ ಅಂತೂ ಇಲ್ಲ. ನಾವು ಅದಕ್ಕೇನು ತಂದಾಕ್ತೀವಿ, ಸ್ವಲ್ಪ ಹುಲ್ಲು ಸಪ್ಪೆ ಇಷ್ಟು ಬಿಟ್ರೆ ಮತ್ತೇನು ಒಟ್ಟರೆ ಬಿಟ್ರೆ ಇನ್ನಂತೂ ಅದಕ್ಕೇನು ಕಷ್ಟ ಅಂತೂ ಇಲ್ಲ. ಈ ಹಸುಗಳ ನಿರ್ವಹಣೆ ಮಾಡೋದು ಹೇಗೆ? ಯಾಕಂದ್ರೆ ತುಂಬ ಜನ ಕಟ್ಟಬೇಕು, ಅದನ್ನ ಸಾಕಬೇಕು, ಆಮೇಲೆ ಅದಕ್ಕೆ ಫೀಡಿಂಗ್ ಮಾಡಬೇಕು. ಹಸುಗಳನ್ನು ನಾವು ಸಾಕ್ಬೇಕಂದ್ರೆ ಎಲ್ಲ ಕಷ್ಟ ಪಡಬೇಕಾಗ್ತದೆ ಸರ್. ಅದು ಕಷ್ಟ ಇರುತ್ತೆ ಸರ್. ಇವಾಗ ನಾವು ಒಂದು ಡ್ಯೂಟಿಗೆ ಹೋಗ್ತೀವಿ ಅಂದ್ರೆ ಬೆಳಗ್ಗೆ ಎದ್ದು ಎಲ್ಲಾನು ಅದನ್ನ ಕೆಲಸ ಮಾಡ್ಕೊಂಡ್ಬಿಟ್ಟೆ ಅದನ್ನೆಲ್ಲ ಇದು ಮಾಡಿ ಹೋಗಿ ಕಂಪ್ನಿ ಒಳಗೆ ಹೋದ ತಕ್ಷಣ ನಮಗೇನು ತಿಂಗಳು ಪಗಾರ ಕೊಡಲ್ಲ. ಅಲ್ಲಿ ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ಹಾಕೊಡ್ತಾರಲ್ಲ. ಹಾಗೆ ಇದು ಸರ್, ಡೈಲಿ ಹೋಗಿ 1 ಟೈಮ್. ಅದಕ್ಕೇನು ನಾವೇನು ವರ್ಷ ಪೂರ್ತಿ ಕಷ್ಟಪಡಲ್ಲ. 1 ಟೈಮ್ ಫೀಲ್ಡ್ ಮಾಡೋದಿರುತ್ತೆ. ಒಂದ್ಸಲ ಮಾಡಿದ್ರೆ ಆರೋಗ್ಯ ಕಡೆ ಗಮನ ಕೊಡೋದಿರುತ್ತೆ. ಇಷ್ಟು ಮಾತ್ರ ಕೊಟ್ಟರೆ ಸಾಕು. ಅದಕ್ಕಿಂತ ಹೆಚ್ಚಿಗೆ ಅದ್ರದ್ದು ಏನು ನೀಟ್ನೆಸ್ ಮಾಡಬೇಕು, ನೀಟ್ನೆಸ್ ಮಾಡಿದ್ರೆ ಸಾಕು. ಅದಕ್ಕಿಂತ ಕಷ್ಟ ಇರಲ್ಲ ಸರ್. ಹಸು ಸಾಕಾಣಿಕೆ ಅದ್ರಲ್ಲಿ ಕಷ್ಟ ಇಲ್ಲ. ಈಗ ಎಷ್ಟು ಹಸುಗಳಿದಾವಮ್ಮ ನಿಮ್ಮ? ಸರ್ ಎಲ್ಲ 9 ಇದೆ ಸರ್. 9 ಹಸುಗಳು? 9 ಇದೆ ಸರ್. ಮತ್ತೆ ಇವಾಗ ಡೆಲಿವರಿ ಆದರೆ 10ನೇದು. ನೀವು ಹಸುಗಳನ್ನು ಸಾಕುವುದರ ಜೊತೆಗೆ ಇದು ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಜೊತೆಗೆ ಇದು ತೋಟಗಾರಿಕೆ ಇದು ಕೂಡ ಪ್ರಾರಂಭ ಮಾಡಿದ್ರಿ. ಅದ್ರ ಎಲ್ಲಿ ಸಲಹೆ ತಗೊಂಡ್ರಿ ಸರ್? ತೋಟಗಾರಿಕೆಯಲ್ಲಿ ಸಲಹೆ ಮನೆಯವ್ರದ್ದು ಸರ್. ನನಗೆ ಮೊದಲಿಂದನೂ ತುಂಬ ಇಂಟ್ರೆಸ್ಟ್ ಇತ್ತು ತೋಟಗಾರಿಕೆ ಮಾಡಬೇಕು ಅನ್ನೋದು. ಸೊ ಅದಕ್ಕೆ ಪ್ರೇರಣೆ ನಮ್ಮ ಹಸ್ಬೆಂಡ್ ಆದ್ರು. ಆದ್ರೆ ಬೆಳೆಸೋದಕ್ಕೆ ಎಲ್ಲ ಸ್ಫೂರ್ತಿದಾರಕ್ಕೆ ತಂದೆ ಕೊಟ್ರು. ಹೀಗೆಲ್ಲ ಮಾಡು ಹೀಗೆಲ್ಲ ಅಂತ ಐಡಿಯಾದು ಹಸ್ಬೆಂಡ್ ಆದ್ರೆ ಬೆಳೆಸೋದು ಹೇಗೆ ಅಂತ ಪ್ರೇರಣೆ ಕೊಟ್ಟಿದ್ದು. ಹಾಗಾಗಿ ನಾನು 6 ವರ್ಷ ಆಯ್ತು ಸರ್ ಬೆಳೆಸಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಯಾವುದೇ ತರ ನಾನು ವಿಷಕಾರಕ್ಕೆ ಗೊಬ್ಬರ ಹಾಕಿಲ್ಲ. 6 ವರ್ಷದ ಸಾವಯವ ಗೊಬ್ಬರನೇ ಹಾಕಿದ್ದೀನಿ. ಎಂಡೆ ಗೊಬ್ಬರ ಬಿಟ್ರೆ ಆಡಿನ ಗೊಬ್ಬರ ಸರ್, ಮತ್ತೆ ಬೇರೆ ಏನೂ ಹಾಕಿಲ್ಲ ಸರ್. ನಾನು ಎಷ್ಟು ಎಕರೆ ಜಮೀನು ಇದೆ ನಿಮಗೆ? ಸೊ ಎಲ್ಲ 6 ಎಕರೆ ಇದೆ ಸರ್. ನಾನು ಮಾಡಿರೋ ತೋಟಗಾರಿಕೆ 3 ಎಕರೆ, 6 ಎಕರೆ ಒಟ್ಟಿಗೆ ಇದೆ ಸರ್. 3 ಎಕರೆದಲ್ಲಿ ಈ ವರ್ಷ ತರಕಾರಿ ಹಾಕೋಣ ಅಂತ ರೆಡಿ ಮಾಡಿದ್ದೀನಿ ಸರ್. ಈಗ 6 ಎಕರೆಯಲ್ಲಿ ಎಲ್ಲವೂ ಸಾವಯವನ ಮಾಡ್ತಾ ಇದ್ದೀರಾ? ಯಾಕಂದ್ರೆ ನೀವು ಈ ಹೈನುಗಾರಿಕೆ ಮಾಡ್ತಾ ಇದ್ರಲ್ಲ, ಹಸುಗಳಿಂದ ಬರ್ತಕ್ಕಂಥ ಸೆಗಣಿ ಗೊಬ್ಬರ ಎಲ್ಲವೂ ಹೊಲಕ್ಕೆ ಇದು ಮಾಡ್ತಾ ಇದ್ದೀನಿ ಸರ್. ಹೊರಗಡೆ ಇನ್ನೂ ಇದು ಮಾಡಿಲ್ಲ, ಯಾಕಂದ್ರೆ ಹೊಲಕ್ಕೆ ಇದು ಮಾಡ್ತಾ ಇದ್ದೀನಿ ಸರ್. ಯಾಕಂದ್ರೆ ಗೊಬ್ಬರ ಜಾಸ್ತಿ ಬೇಕಾಗುತ್ತೆ. ಯಾಕಂದ್ರೆ ಅದು ವಿಷಪೂರ್ತಿಕಾಗಿ ಹೊಲ ಎಲ್ಲ ಸೇರ್ಕೊಂಡಿರುತ್ತಲ್ಲ, ಫಸ್ಟ್ ಅದು ಸ್ವಲ್ಪ ಎರೆಹುಳನ್ನ ಇದು ಮಾಡಬೇಕು, ಹುಳುಗಳು ಚೆನ್ನಾಗಿ ಆಗಬೇಕು ಅನ್ನೋದು ನಂದು ಒಳಗಡೆ, ಅದಾಗಬೇಕು ಅನ್ನೋದು ನಂದು ಫಸ್ಟ್. ನನ್ನ ಹೊಲ ಆದಮೇಲೆ ನಾನು ಏನಾದರೂ ಮುಂದ್ಗಡೆ ಹೇಳಬೇಕು ಅನ್ಸಿದ್ರೆ, ಬೇರೆಯವರಿಗೆ ಪ್ರಯತ್ನ ಕೊಡ್ಬೇಕನ್ಸಿದ್ರೆ ನನ್ನ ಛಲ ಇದೆ ಸರ್ ಅಲ್ಲಿ ಸಾಕಾಣಿಕೆ. ಯಾಕಂದ್ರೆ ಈಗಿನ ಜನರೇಷನ್ಲಿ ವಿಷಪೂರ್ವಕ ಗೊಬ್ಬರನೇ ಬೆಳೆಸಿ ಜನಕ್ಕೆ ಏನಾಗಿದೆ ಸ್ಕಿನ್ ರೋಗ, ಕ್ಯಾನ್ಸರ್ ಇದೆಲ್ಲ ವಿಪರೀತ ಜಾಸ್ತಿ ಆಗಿದೆ. ಹಾಗಾಗಿ ನಾವು ಬೆಳೆಸೋದ್ರನ್ನ ತೋರಿಸ್ಬಿಟ್ಟು ಆಮೇಲೆ ಜನಕ್ಕೆ ಮನವೊಲಿಕೆ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ ಸರ್. ಈಗ ತುಂಬ ಜನ ನಂಬಿಕೆ ಇದೆ, ಈಗ ಗೊಬ್ಬರ ಹಾಕ್ಲಿಕ್ಕಂದ್ರೆ ಬೆಳೆ ಇಳುವರಿ ಬರೋಂಗಿಲ್ಲ, ಕಡಿಮೆ ಇಳುವರಿ ಬರ್ತದ, ಗೊಬ್ಬರ ಹಾಕಿದ್ರೆ ಮಾತ್ರ ನಾವು ಜಾಸ್ತಿ ಬೆಳಿಬೋದು, ಜಾಸ್ತಿ ಲಾಭ ಪಡಿಬೋದು ಅನ್ನೋವಂಥ ಒಂದು ದುರಾಸೆ ಪ್ರತಿಯೊಬ್ಬ ರೈತನಿಗೆ ಇದ್ದೇ ಇರ್ತದೆ. ಹಾಗಾಗಿ ಈಗ ನಿಮಗೂ ಕೂಡ ತಲೆಯಲ್ಲಿರ್ಬೋದು, ಯಾಕಂದರೆ ಸಾವಯವ ಕೃಷಿ ಮಾಡೋರು ಹೇಳ್ತಿರ್ತಾರೆ ಅದಷ್ಟು ಜಾಸ್ತಿ ಇಳುವರಿ ಕೊಡೋಂಗಿಲ್ಲ ಅಂತ ಒಂದು ನಂಬಿಕೆ ಇರ್ತದೆ. ಅದಕ್ಕೆ ಯಾಕಂದ್ರೆ ನೀವು ಬೆಳಿತಾ ಇದ್ದೀರಿ, ಸಾವಯವ ಕೃಷಿನೇ ಮಾಡ್ತಾಯಿದ್ದೀರಿ, ನಿಮ್ಮ ಪ್ರಕಾರ ಸಾವಯವ ಕೃಷಿನೇ ಒಳ್ಳೆಯದಾ ಅಥವಾ ರಾಸಾಯನಿಕ ಗೊಬ್ಬರ ಹಾಕಿದರೆ ಇಳುವರಿ ಜಾಸ್ತಿ ಬರ್ತದ ಅಂತ? ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಇಳುವರಿ ಜಾಸ್ತಿ ಬರಲ್ಲ ಸರ್. ಅದರಿಂದ ಏನಾಗುತ್ತೆ ಅಂದ್ರೆ ಬೆಳೆಯುತ್ತೆ, ಗಿಡ ಎಲ್ಲ ಎತ್ತರ ಬೆಳೆಯುತ್ತೆ, ನಿಮಗೆ ಫಲ ಕಡಿಮೆ ಕೊಡುತ್ತೆ. ಅದೇನಂದ್ರೆ ನಿಮ್ಗೆ ಈ ವರ್ಷ ಮಳೆ ಜಾಸ್ತಿ ಬಂತು, ನಿಮ್ದು ಹೊಲ ಏನಾಯ್ತು, ಭೂಮಿ ನೀರು ಕುಡಿತಾ ಇಲ್ಲ, ಏನಾಯ್ತು ಎಲ್ಲಾ ನೀರನ್ನು ಮೇಲೆ ಇಟ್ಟು ಗಿಡನೆಲ್ಲ ಹಾಳು ಮಾಡುತ್ತೆ. ಅದು ನಿಮ್ದು ರಾಸಾಯನಿಕ ಗೊಬ್ಬರದಿಂದ ಆಗಿರೋದು. ಅದೇ ರಾಸಾಯನಿಕ ಗೊಬ್ಬರ ಇಲ್ಲ ಅಂತಂದ್ರೆ ಇಡೀ ಭೂಮಿ ಅದು ಆಗಿದ್ದು ಅದರಿಂದ ಗೊಬ್ಬರದಿಂದನೇ ನಾವು ಬರೀ
ಆರ್ಗಾನಿಕ್ ಕೊಟ್ಟಿದ್ರೆ ಹ್ಮ್. ಬರೀ ಗೊಬ್ಬರನೇ ಹೀರ್ಕೊಂತಿತ್ತು ಮಣ್ಣನ್ನು. ಇವಾಗಿದೆ ಸರ್, ನಂದು 6 ವರ್ಷದಿಂದ ನಾನು ಕೊಟ್ಟಿರೋಂಥದ್ರಲ್ಲಿ ನನಗೆ ಇದೆ ಸರ್. ಈ ವರ್ಷ ನಾನು ಹತ್ತಿನೇ ಹಾಕಿದೆ. 1 ಎಕರೆ ಹತ್ತಿ ನೋಡಿದೆ ನಾನು. 1 ಎಕರೆಯಲ್ಲಿ ಹತ್ತಿ ಬೆಳೆಸಿದ್ರೆ ನಾನು ಖರ್ಚು ಮಾಡಿದರೆ 70,000 ಖರ್ಚು ಮಾಡಿದ್ದೀನಿ ಸರ್. ನನಗೆ ಉಲ್ಟಾ ಸಿಕ್ಕಿರೋದು 1 ಲಕ್ಷ ಸರ್. ಅದರಲ್ಲಿ ಓಹೋ. ನನಗೇನಾಯಿತು, ನನ್ನ ಹೊಲದಲ್ಲಿ ಯಾವುದೇ ಹಾಳಾಗಲಿಲ್ಲ. ನನಗೆ ನೀರಾವರಿ ನೀಟಾಯಿತು, ಇಳಿಜಾರಿನ ಪ್ರದೇಶ ಮಾಡ್ಕೊಂಡಿದ್ದೆ. ನೀರು ಮತ್ತೆ ನಾನು ಮಳೆ ನೀರನ್ನ ಕೂಡಿಟ್ಟಿದ್ದೀನಿ ಸರ್, ತೆಗ್ಗು ಮಾಡಿ ಹೊಂಡ ಮಾಡಿ ಸರ್. ಯಾಕಂದರೆ ನಾವು ಯಾವಾಗಲೂ ಒಂದೇ ಲೇವಲ್ ಆಗಿ ನಾವು ನೆಲನ ಇಡ್ತೀವಿ, ಹಾಗಿಡ್ಬಾರ್ದು. ಸ್ವಲ್ಪ ಎತ್ತರದಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಮಳೆ ಬಂದಾಗ ಎಲ್ಲ ನೀರು ಒಂದು ಸೈಡ್ ಹರ್ಕೊಂಡು ಹೋಗಿ ನೀಟಾಗಿ ಸೇವ್ ಆಗುತ್ತೆ. ಈ ವರ್ಷ ಅದೇ ಮಾಡಿದ್ದೀನಿ ಸರ್ ಈ ವರ್ಷ. ಹಾಗಾಗಿ ನನಗೆ ಎಲ್ಲದರಿಂದನೂ ಉಳಿತಾಯ. ಈ ಬೇಸಿಗೆದಲ್ಲಿ ನೋಡಿ ನೀರಿಂದು ಕರೆಂಟಿಂದು ಸಿಗೋದೇ ಇಲ್ಲ, ನನಗದು ಉಳಿತಾಯ ಆಗಿದೆ. ಉಳಿತಾಯ ಆಗಿದೆ. ನೀರು ಸಿಗುತ್ತೆ ನನಗದು. ನನ್ನ ಹೊಲಕ್ಕೆ ನಾನು ಇವಾಗ ಬೇಸಿಗೆ ಕಾಲದಲ್ಲಿ ಅದೇ ನೀರನ್ನು ಸಂಪಡಿಸೋದೆ ಸರ್. ಓಕೆ. ಅದನ್ನೇ ನೀರು ಇವಾಗ ಬೇಸಿಗೆಯಲ್ಲಿ ಕೊಡ್ತಾ ಇದ್ದೀರಿ. ಕರೆಂಟ್ ಅಂತೂ ಇರಲ್ಲ, ನಿಜ ಹೇಳ್ತೀನಿ. ಕರೆಂಟ್ ಕೊಟ್ಟರೆ 1 ತಾಸು 2 ತಾಸು ಕೊಟ್ಟರೆ ಇಡೀ ದಿನ ತೆಗಿತಾರೆ, ಹಳ್ಳಿಗಳಲ್ಲಿ ಕೊಡಲ್ಲ ಸರ್. ಹಾಗಾಗಿ ನಮಗೆ ಬೇಕಾಗಿರೋದ್ರಿಂದ ನಾನು ಇದೇ ಥರ ಮಾಡ್ತಾ ಇದ್ದೀನಿ. ಈಗ ನೀರನ್ನು ನೀವೇ ಮಾಡ್ಕೊಳ್ತಾ ಇದ್ದೀರಿ. ಈಗ ವರ್ಷದಲ್ಲಿ ಎಷ್ಟು ಬೆಳೆಗಳು ತೆಗಿತೀರಿ ನೀವು? ವರ್ಷದಲ್ಲಿ ಇವಾಗ ಜಸ್ಟ್ ಅಂದರೆ ನಾನು ಬೆಳೆ ಎರಡು ಬೆಳೆ ತೆಗಿತಾ ಇದ್ದೀನಿ ಸರ್. ಹೆಚ್ಚಾಗಿ ಯಾವ್ಯಾವ ಹಾಕ್ತೀರಿ ಮೇಡಮ್? ಹೆಚ್ಚಾಗಿ ನಾನು ಫಸ್ಟು ಹಿಂದಿನ ವರ್ಷ ತೋಟ ಮಾಡಿದ್ದೆ ಸರ್. ನಾನು ಸದ್ಯಕ್ಕೆ ಹತ್ತಿ ಬೆಳೆದೆ, ನೋಡೋಣ ಹೇಗಾಗುತ್ತೆ ಅಂತ. ನಿಜವಾಗ್ಲೂ ಹತ್ತಿ ತುಂಬ ಚೆನ್ನಾಗಿ ಬಂತು. ಯಾಕೆಂದರೆ ನಾವು ಉಳಿದಿದ್ದೆಲ್ಲ ಹಣ್ಣಿಂದೇ ತೋಟ ಇದೆ ಸರ್, ಯಾವುದು ಬೆಳೆದಿಲ್ಲ. ಈ ಸಲ ನೋಡ್ಬೇಕು ಸರ್, ಬೇರೆ ಬೇರೆ ಮಿಶ್ರ ಬೆಳೆ ಬೆಳೆಯೋಣ ಅನ್ಕೊಂಡಿದ್ದೀನಿ. ಏನಾಗುತ್ತೆ ಅಂತ ನೋಡ್ಬೇಕು. ನಿಜವಾಗ್ಲೂ ಖುಷಿ ಆಗ್ತದೆ ಮೇಡಮ್. ಈಗ ತೋಟಗಾರಿಕೆ ಮಾಡ್ತಾಯಿದ್ರಿ, ಹಣ್ಣಿನ ಬೆಳೆಗಳನ್ನು ಬೆಳೀತಾಯಿದ್ರಿ, ಜೊತೆಗೆ ಬೇರೆ ಬೇರೆ ರೀತಿಯ ಕೃಷಿಯನ್ನು ಕೂಡ ಮಾಡ್ತಾ ಇದ್ದೀರಿ ಮೇಡಮ್. ಈಗ ಈ ಥರ ಮೇಂಟೈನ್ ಮಾಡುವಾಗ ನಿಮಗೆ ಏನಾದರೂ ಸವಾಲುಗಳು ಕಂಡು ಬರ್ತಾವೆ? ಯಾಕಂದರೆ ಕೃಷಿ ಅಂದ ತಕ್ಷಣ ಕೃಷಿ ಕಾರ್ಮಿಕರ ಸಮಸ್ಯೆಗಳಾಗ್ತಿರ್ತವೆ, ಆ ಕಡೆ ಬೇರೆ ಬೇರೆ ರೀತಿಯ ಸವಾಲುಗಳು ಎದುರಿಸಬೇಕಾಗ್ತದೆ ರೈತರು. ಸರ್ ಸವಾಲು ತುಂಬ ಬಂದಿದೆ ಸರ್. ಊರಲ್ಲಿರೋ ಜನಕ್ಕೆ ಇವ್ರು ಏನು ಮಾಡ್ತಾರೆ, ಈ ಹೆಣ್ಮಗಳು ಏನು ಮಾಡ್ತಾಳೆ, ಕೈಲಿ ಏನಾಗುತ್ತೆ, ಊರ ಜನ ಯಾರೂ ಹೆಲ್ಪ್ ಮಾಡಿಲ್ಲ. ಒಬ್ಬ ಹೆಣ್ಮಗಳು ಹೋಗಿ ಬರ್ತಾಳೆ ಹೊಲ್ಕಂದ್ರೆ ಈಗೇನು ತಿರ್ಗಾಡೋ ಚಟ ಇದೇನೋ ಅಂತ ಥರನೂ ಸವಾಲಲ್ಲಿ ಎದುರಿಸಿದ್ದೀನಿ ಸರ್. ನಾನು 6 ವರ್ಷದಲ್ಲಿ ಈ ಎಲ್ಲ ಮಾತುಗಳನ್ನು ಕೇಳಿದ್ದೀನಿ, ಆದ್ರೂ ನಾನು ಅದಕ್ಕೆ ಕುಗ್ಗಿಲ್ಲ ಸರ್. ಯಾಕಂದರೆ ನನಗೇನು ನಾನು ಹೊಲ ಮಾಡಬೇಕು, ಬೆಳೆಸ್ಬೇಕು, ನಿಲ್ಲಬೇಕು ಅನ್ನೋದು. ಜನಕ್ಕೆ ಆಡ್ತಾರೆ ಸರ್. ಸವಾಲು ತುಂಬ ಬಂದಿದೆ. ಹೆಲ್ಪು ಯಾರು ಮಾಡೋಕ್ಕೆ ಬಂದಿಲ್ಲ ಸರ್. ಹೊಲದಲ್ಲಿ ಏನಾದರೂ ಕುಂಟೆ ಟಿಲ್ಲರ್ ಹೊಡೆಯೋದಿತ್ತು ಅಂದ್ರೂ ಸಹಾಯ ಅಷ್ಟು ಬಂದಿಲ್ಲ ಸರ್ ಊರು ಜನ. ಅದನ್ನು ನಾನು ಸ್ವಂತನೇ ಮಾಡ್ಕೊಂಡಿದ್ದೆ. ನನ್ನ ಅಣ್ಣ ಕಲಿಸ್ಕೊಟ್ಟಿರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ಸರ್. ನಾನೇ ಹೊಡಿತೀನಿ, ಕುಂಟೆ ರಾಟೆ ಹೊಡಿತೀನಿ ಸರ್. ನಾನು ಹೊಡಿತೀನಿ, ಅಣ್ಣ ಹೊಡಿತಾರೆ, ಎಲ್ಲ ಮನೆಯವರೇ ಮಾಡ್ತೀವಿ ಸರ್. ಎಷ್ಟು ಜನ ಮನೆಯವರು ಕೆಲಸ ಮಾಡ್ತಾರೆ ಹೊಲದಲ್ಲಿ? ಎಲ್ಲರೂ ಸರ್ ಮನೆಯಲ್ಲಿದ್ದರೆ ಎಲ್ಲರೂ, ಅಮ್ಮ ಅಣ್ಣ ಅಕ್ಕ ಎಲ್ಲರೂ. ನಮ್ಮ ಮಕ್ಕಳು ಸಹ ಹಾಲಿಡೇ ಬಂತು, ರಜೆ ಬಂತಂದರೆ ಮಕ್ಕಳಿಗೂ ಸಹ ನಾವು ಅಲ್ಲೇ ಕರ್ಕೊಂಡು ಹೋಗೋದು ಸರ್. ತೋಟದಲ್ಲಿ ಮನೆ ಇದೆ, ನಾವು ಅಲ್ಲೇ ಇರ್ತೀವಿ. ಈಗ ನೀವು ಕುಂಟೆ ಹೊಡೆಯುವಾಗ ಅಥವಾ ಕೆಲಸ ಮಾಡುವಾಗ ಹೊಲದಾಗ ಸಾಕಷ್ಟು ಜನ ನೋಡ್ತಿರೋದು, ಹೆಣ್ಮಗಳಾಗಿ ಇಂಥ ಕೆಲಸ ಮಾಡ್ತಾಳ ಆ ಥರ ಒಂದು, ಯಾಕಂದರೆ ನಿಂದನೆಗಳು ಮಾಡೋದು, ಅಪಮಾನ ಮಾಡೋದು, ಇಂಥವರೆಲ್ಲ ಮಾಡ್ತಿರ್ತಾರಲ್ಲ. ಆಗಿದೆ ಸರ್, ಅವೆಲ್ಲ ಆಗಿದೆ ಸರ್. ಆದ್ರೂ ಅದ್ರ ಬಗ್ಗೆ ನಾವು ಯಾವುದೂ ಗಮನ ಕೊಟ್ಟಿಲ್ಲ ಸರ್. ನಮ್ಮ ಕೆಲಸ ನಮ್ದು, ನಾವು ನಮ್ಮ ಹೊಲದಲ್ಲಿ ಮಾಡ್ತೀವಿ ಹೊರತಾಗಿ ಬೇರೆ ಎಲ್ಲೋ ಇದು ಮಾಡ್ತಾ ಇಲ್ಲ. ಅದು ಖುಷಿಯಲ್ಲಿ ನಾವು ಮಾಡ್ಕೋ ಕೆಲಸದಲ್ಲಿ ನಮಗೆ ಖುಷಿ ಇದ್ರೆ ಸಾಕು ಸರ್. ಬೇರೆ ಅಂತಾರೆ ಅಂತ ನಮ್ಗೆ ಅದ್ರ ನಮ್ಮ ಕಾಯಕ ನಮಗೆ, ಅದು ನಾವೇ ದುಡಿತಿದ್ವಿ, ನಮಗಾಗಿ ನಾವು ದುಡಿತಾ ಇದ್ವಿ ಮೇಡಮ್. ಈಗ ಪ್ರತಿ ವರ್ಷ ನೀವು 6 ಎಕರೆದಲ್ಲಿ ಎಷ್ಟು ಬೆಳೆಗಳನ್ನು ಬೆಳೆದಿರಿ? ಎಷ್ಟು ಲಾಭ ಮಾಡಲಿಕ್ಕೆ ಸಾಧ್ಯತೆ ಇದೆ ನಿಮಗೆ? ಇವಾಗ 4 ವರ್ಷ ಏನೂ ಬಂದಿಲ್ಲ ಸರ್. ಯಾಕಂದರೆ ಬೆಳೆಯಲ್ಲಿ 4 ವರ್ಷ ಕಾಯಲೇಬೇಕಾಗುತ್ತೆ. 4 ವರ್ಷ ಆದ್ಮೇಲೆ ನನಗೆ ಪ್ರತಿ ಸಿಕ್ಕಿದಂದರೆ ಸಪೋಟ ಮತ್ತು ಪೇರಲದಲ್ಲಿ ನನಗೆ ಸಿಕ್ಕಿದೆ ಸರ್. 2ರಲ್ಲಿ ಲಾಭ ಸಿಕ್ಕಿದೆ ಸರ್. ನಾನು ಪೇರ್ಲ ಮಾರಿದ್ದು ಹೋದ ವರ್ಷ ಮಾಡಿದ್ದು. ಪಿಂಕು ವೈಟ್ 2 ಇದೆ ಸರ್ ಪೇರ್ಲದಲ್ಲಿ. 1 ಲಕ್ಷ ತನಕ ಮಾರಿದ್ದೀನಿ ಸರ್. ಅದು ಚೆನ್ನಾಗಿ ಬಂದಿದೆ ಸರ್ ಪ್ರಾಫಿಟ್ಟು. ಆದರೆ ನನಗೇನಂದರೆ ಈ ಗಿಡದಲ್ಲೇ ಹಣ್ಣಾದ್ಮೇಲೆ ನನಗೆ ತೆಗೆದುಕೊಟ್ಟಿದ್ದೀನಿ ಸರ್. ಯಾವುದಾದ್ರೂ ಸಾವಯವ ಇತ್ತಂದರೆ ಎಲ್ಲರೂ ಇಷ್ಟಪಡ್ತಾರೆ ಅಂತ ಒಂದು ಜನ ನಿಮ್ಮಲ್ಲಿ ಬಂದು ನಮಗೆ ಇಷ್ಟು KG ಹಣ್ಣು ಬೇಕು, ಇಷ್ಟು ಇದು ಬೇಕು ಅಂತೇಳಿ ಡಿಮ್ಯಾಂಡ್ ಇಡ್ತಕ್ಕಂಥದ್ದು ಏನಾದರೂ ಇತ್ತ? ಇಲ್ಲ, ಇನ್ನು ಸದ್ಯಕ್ಕೆ ಅದು ಯಾವುದೂ ಆಗಿಲ್ಲ ಸರ್. ಯಾಕಂದರೆ ನಾನಾಗೆ ಇದು ಮಾಡಿರೋದು. ಇವಾಗಿನ್ನೂ ಬೆಳೀತಾ ಇರೋದ್ರಿಂದ ನಾನು ಅದನ್ನೇನು ಡಿಮ್ಯಾಂಡ್ ಮಾಡಿಸಿಲ್ಲ ಸರ್. ಈ ವರ್ಷ ನಾನು ಅದನ್ನು ಪಬ್ಲಿಕ್ ಮಾಡ್ತಾ ಇದ್ದೀನಿ ಸರ್. ಒಟ್ಟಾರೆಯಾಗಿ ಕೃಷಿ ಬಗ್ಗೆ ಮಹಿಳೆಯಾಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಕೃಷಿ ಎಲ್ಲರೂ ಮಹಿಳೆಯರು ಮಾಡ್ಬೇಕು ಸರ್. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಎಲ್ಲರೂ
ಕೃಷಿ ಕಡೆನೇ ಬರ್ತಾ ಇದ್ದಾರೆ. ಇಂತಿಂಥ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಕೃಷಿ ಬಗ್ಗೆನೇ ಆಸಕ್ತಿ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ಕೃಷಿಯಲ್ಲಿ ಇರೋ ಸಂತೋಷ ಬೇರೆ ಕೆಲಸದಲ್ಲಿಲ್ಲ ಸರ್, ನಿಜವಾಗ್ಲೂ ಇಲ್ಲ. ಬೆಳಗಿಂದ ಸಾಯಂಕಾಲ ತನಕ ಎಲ್ಲನೂ ಮಾಡ್ತೀವಿ. ಆದರೆ ಈ ಕೊರೋನಾ ಟೈಮಲ್ಲಿ ಎಲ್ಲನೂ ಲಾಕ್ ಇತ್ತು ಸರ್, ಆದ್ರೆ ಕೃಷಿ ಮಾಡೋರಿಗೆ ಬಂದಿರಲಿಲ್ಲ. ಅವ್ರು ಯಾವತ್ತು ಸತತವಾಗಿ ದುಡ್ದೇ ಇದ್ದಾರೆ ಸರ್. ನಿಜವಾಗ್ಲೂ ಕೃಷಿ ಮಾಡೋರಿಗೆ ತುಂಬಾ ಖುಷಿ ಇರುತ್ತೆ, ಅದರಲ್ಲಿ ಯಾವುದೇ ತರ ಬೇಜಾರಿಲ್ಲ. ಈಗ ಮಹಿಳೆಯಾಗಿದ್ದೀರಿ ನೀವು, ಸಾಕಷ್ಟು ಕೃಷಿಯಲ್ಲಿ ತಮ್ಮದೇ ಆದಂಥ ಅನುಭವಗಳಿದ್ದಾವೆ. ಸಾಕಷ್ಟು ಜನ ಕೇಳ್ತಿರ್ತಾರೆ, ಏನಪ್ಪ ಮಹಿಳೆಯಾಗಿ ಕೃಷಿ ಮಾಡಿದ್ದಾಳೆ ಅಂತಂದರೆ ನಾವ್ಯಾಕೆ ಮಾಡ್ಬೋದು ಅಂತ ಸ್ಫೂರ್ತಿ ಕೂಡ ತೊಗೋಬೋದು ಕೆಲವು ಮಹಿಳೆಯರು. ಕೆಲವು ಮಹಿಳೆಯರು ನಿರ್ಲಕ್ಷ್ಯನೂ ಮಾಡ್ಬೋದು. ಈ ಒಂದು ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆ ಎಲ್ಲರೂ ಆಚರಣೆ ಮಾಡಿದ್ದೀವಿ, ಮಹಿಳೆ ಬಗ್ಗೆ ಹೊಗಳಿದ್ದೀವಿ. ಆದರೆ ಆ ದಿನಾಚರಣೆ ಅರ್ಥ ಬರಬೇಕಂದ್ರೆ ಮಹಿಳೆಯರು ತಮ್ಮ ಸ್ವಾವಲಂಬನೆ ಬದುಕನ್ನು ಕಟ್ಕೋಬೇಕು. ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಇರಬೇಕಂತ, ಕೃಷಿ ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿ ಮಹಿಳೆ ತನ್ನ ಒಂದು ಬದುಕನ್ನು ಕಟ್ಕೋಬೇಕು ಅನ್ನುವಂಥದ್ದು. ನೀವು ಕೃಷಿ ಮಹಿಳೆಯಾಗಿ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮಹಿಳೆಯರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಮಹಿಳೆಯರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಏನೇ ಅವಘಡ ಆಗಿ ಏನೋ ಆಗಿತ್ತು ಜೀವನದಲ್ಲಿ ಅಂದರೆ ಯಾವತ್ತೂ ಹಿಂಜರಿಬೇಡ್ರಿ, ನಮ್ಮಿಂದ ಏನೂ ಆಗಲ್ಲ ಅಂತ. ಹಾಗೇ ಆಗುತ್ತೆ. ನಾವು ಮುಂದೆ ಒಂದು ಹೆಜ್ಜೆ ಇಟ್ಟರೆ ನಿಜವಾಗ್ಲೂ ಜೀವನದಲ್ಲಿ ನಾವು ಏನು ಸಾಧಿಸ್ಬೇಕು ಅಂದ್ಕೊಂಡಿದ್ವಿ 100% ಸಾಧಿಸ್ತೀವಿ. ನನ್ನ ಜೀವನದಲ್ಲಿ ತುಂಬ ಘಟನೆಗಳು ನಡೆದಿದೆ, ಆದರೆ ನಾನು ಅದು ಯಾವುದನ್ನು ತಲೆಗೆ ಇಟ್ಕೊಂಡಿಲ್ಲ. ಅದನ್ನೆಲ್ಲ ಸೈಡಿಗಿಟ್ಟು ನನ್ನ ಜೀವನದಲ್ಲಿ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಮಾಡಿದ್ದೀನಿ. ಮಾಡಬೇಕು ಅಂತ ಮುಂದೆ ಹೋಗಿ ಹೆಜ್ಜೆ ಹಾಕಿದ್ದೀನಲ್ಲ ಅದನ್ನು ಸಾಧಿಸ್ತಾ ಇದ್ದೀನಿ. ಹಾಗೆಯೇ ಎಲ್ಲ ಮಹಿಳೆಯರಿಗೆ ಹೇಳೋಕ್ಕೂ ಇಷ್ಟಪಡೋದು ಇದನ್ನೇ, ನೀವು ಯಾವುದೇ ಆಗಲಿ ಏನೋ ಘಟನೆ ಆಗಿದೆ ಅಂತ ಕೂಗೋಕ್ಕಿಂತ ಅದನ್ನು ಸೈಡ್ ಇದು ಮಾಡಿ ನೀವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಿಮ್ಮ ಜೀವನ ತುಂಬ ಚೆನ್ನಾಗಾಗತ್ತೆ ಅಂತ ಆಸೆ. ನಿಜವಾಗ್ಲೂ ಒಳ್ಳೆಯ ಮಾಹಿತಿಯನ್ನು ಕೊಟ್ಟರೆ ಮೇಡಮ್, ಒಳ್ಳೆಯ ಒಂದು ವಿಚಾರಗಳನ್ನು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರೆ. ಒಟ್ಟಾರೆಯಾಗಿ ಕೃಷಿಯಲ್ಲಿ ಮಹಿಳೆ ಬರಬೇಕು, ಪುರುಷ ಕೃಷಿಯಲ್ಲಿ ಅಷ್ಟೇ ಅಲ್ಲ, ಮಹಿಳೆ ಕೂಡ ಪುರುಷನಷ್ಟೇ ಸಮಾನವಾಗಿ ಏನಾದರೂ ಈ ಕೃಷಿಯಲ್ಲಿ ಬಂದರೆ ಖಂಡಿತ ಕೃಷಿಯ ದಿಕ್ಕನ್ನು ಬದಲಾವಣೆ ಮಾಡ್ಬೋದು. ಆ ಥರ ಒಂದು ಕಾರ್ಯ ಆಗುತ್ತೆ. ಮಹಿಳೆಯರು ಕೂಡ ಈ ಒಂದು ಕೃಷಿಯಲ್ಲಿ ತಮ್ಮ ಒಂದು ಛಾಪನ್ನು ಮೂಡಿಸುವಂಥ ಪ್ರಯತ್ನಕ್ಕೆ ಮುಂದಾಗಬೇಕು ಅನ್ನುವಂಥ ಒಂದು ವಿಚಾರಗಳು ಜಯಪ್ರದ ಅವರು ತಮ್ಮ ಮನದಾಳದ ಮಾತುಗಳು ನಮ್ಮ ಆಕಾಶವಾಣಿ ಜೊತೆ ಹಂಚಿಕೊಂಡಿದ್ದಾರೆ. ಜಯಪ್ರದ ಅವರು ಈಗಾಗಲೇ ಹೇಳ್ದಂಗೆ ಅವರು ಸಾವಯವ ಕೃಷಿ ಮಾಡಿದ್ದಾರೆ, ಜೊತೆಗೆ ಹೈನುಗಾರಿಕೆ ಮಾಡಿದ್ದಾರೆ, ತೋಟಗಾರಿಕೆ ಮಾಡಿದ್ದಾರೆ. ಈ ಥರ ವಿಭಿನ್ನವಾಗಿ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಜಯಪ್ರದ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಕೃಷಿಕರಾಗಿ ಬೆಳೀಲಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಆಕಾಶವಾಣಿ ಜೊತೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು ತಿಳಿಸುತ್ತೇನೆ. ನಮಸ್ಕಾರ. ಧನ್ಯವಾದ.